ಮೀಟಿಂಗ್ ಮಾಡ್ರಿ ಹಾ ಕೈಲಾಗ ಮೀಟಿಂಗ್ ಮಾಡ್ತೀನಿ ಓಕೆ ಕೈಲಾಗದು ಶಿವ ಅಂತ ಕುಂತ್ಕೊಂಡ್ರ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೆ ಅಲ್ಲಿ ಈಗಿನ ನಾವು ಒಂದು ಏನಾರ ಒಂದು ಜಾಬ್ ತಗೊಂಡು ಹೋಗ್ಕನಕ ಇಲ್ಲಿ ಒಂದು 30-40 ಹುಡುಗರು ಹಿಂದ್ಲು ಸಲ ಹಿಂದ್ ವರ್ಷ ಪೊಲೀಸ್ ಆಗಿ ಹೋಗ್ಯಾರ ಸರ್. ಪೊಲೀಸ್ 40 ಹುಡುಗರು ಆಗ್ಯಾರ ಸರ್. ಅದು ಒಂದು ಮತ್ತೆ ಇಲ್ಲಿ ಹೋದ್ರೆ ಭಾರಿ ಹೆಲ್ಪ್ ಐತೆ ಸರ್. CET ಮಾತ್ರ ಬೆಸ್ಟ್ ಐತೆ ಸರ್ ಓದಕ. ರೊಕ್ಕ ಇದ್ದಿಲ್ಲ ಅವಾಗ ಇಲ್ಲಪ್ಪ. ಆ ರೊಕ್ಕ ಇಲ್ಲದಕ್ಕೆ ನಮ್ಗ 2 ಸೇರ್ ಜೋಳ ಕೊಡ್ತಿದ್ರು ದಿವ್ಸಕ್ಕೆ, 3 ಸೇರ್ ಚಜ್ಜಿ ಕೊಡ್ತಿದ್ರಪ್ಪ. ನಾವು ರೊಕ್ಕಕ್ಕೆ ದುಡ್ಲಿಲ್ಲ, ಜೋಳಕ್ಕೆ ದುಡ್ದೀವಿ, ಚಜ್ಜಿಗೆ ದುಡ್ದೀವಿ, ಸಂಗತಿ ತಿಂದೀವಿ, ಮಜ್ಜಿಗೆ ಹಾಲು ಉಂಡೀವಿ ಯಪ್ಪ. ಈಗ ನಮ್ಮ ಅಜ್ಜರು ಅವಾಗ ಅಮಾಸಿಗೊಮ್ಮೆ ಅನ್ನ, ಅಮಾಸಿಗೊಮ್ಮೆ ಉಗ್ಗಿ ಮಾಡ್ತಿದ್ರು, ಹೌದಾ? ಈಗ ದಿವಸ ಉಗ್ಗಿ ಮಾಡ್ತಾರ, ದಿವಸ ಎಲ್ಲದು ಹಾಕೈತಿ. ಜೋಳ ಬರ್ಲಿಲ್ಲ 18 ರೂಪಾಯಿಗೆ ದುಡ್ದಿನಿ ನೋಡ್ರಿ. 18 ರೂಪಾಯಿಗೆ ದಿವಸ 18 ರೂಪಾಯಿ ಕೊಡ್ತಾರೆ. 18 ರೂಪಾಯಿ. ಇವಾಗ ಕೋಟಿ ಗಟ್ಲೆ ಕೊಟ್ರೂ ಇದು ಸಾಲ್ವಲ್ದು ನಮ್ಮ ಅಪ್ಪಗ. ಅಷ್ಟು ಇದಾಗಿಬಿಟ್ಟೈತಿ. ತಿಂಗಳಿಗೆ ಅವನು 18 ಲಕ್ಷ ಹೋಗತ್ತೋ 20 ಲಕ್ಷ ಹೋಗತ್ತೆ ತಿಂಗಳಿಗೆ, ಬೇರೆ ನಮ್ಮಂತರ ಕೊಡಾಕ. ಬೇರೆ ನಮ್ಮಂತರನ್ನ ಇಟ್ಬಿಟ್ಟಾನ. ಗೇಟಿಗೆ ಒಬ್ಬರನ್ನ 15,000 20,000 ಒಬ್ಬೊಬ್ಬರಿಗೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಬದುಕಿನ ಬುತ್ತಿ ಬೇಕಾದಷ್ಟು ಎಪಿಸೋಡ್ಗಳನ್ನು ಕೊಪ್ಪಳ ಜಾತ್ರೆದು ನೀವು ನೋಡೇ ಇರ್ತೀರಿ. ಜಾತ್ರೆಯ ಮಗ್ಗಲಗಳನ್ನು ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಹೆಚ್ಚು ಕಡಿಮೆ ಜಾತ್ರೆ ಮುಗಿಯೋ ಒಳಗಡೆ 25-30 ಲಕ್ಷ ಜನ ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ. ಅದು ಎಂಥ ಭರ್ಜರಿ ಭೋಜನ ಅಂತ ಹೇಳಿದರೆ, ದಿನನಿತ್ಯ ಬೇರೆ ಬೇರೆ ಅಡುಗೆ ಇರುತ್ತೆ, ಸ್ವೀಟ್ಸ್ ಇರುತ್ತೆ, ತುಪ್ಪ ಇರುತ್ತೆ, ಮಾದ್ಲಿ ಇರುತ್ತೆ, ರೊಟ್ಟಿ ಇರುತ್ತೆ, ಲಕ್ಷಾಂತರ ರೊಟ್ಟಿ ಬರುತ್ತೆ. ನಿಮಗೆ ಇಲ್ಲಿ 100 ಕ್ವಿಂಟಲ್ ಅಕ್ಕಿಗಳು ಬರುತ್ತೆ, 100 ಕ್ವಿಂಟಲ್ ತೊಗರಿಬೇಳೆ ಬರುತ್ತೆ, ತುಪ್ಪ ಬರುತ್ತೆ. ಹೀಗೆ ಸಂಗ್ರಹ ಆಗ್ತಾನೆ ಹೋಗುತ್ತೆ. ಸುತ್ತಮುತ್ತಲ ಹಳ್ಳಿಯವರು, ಪಕ್ಕದ ಜಿಲ್ಲೆಗಳವರು ತಮ್ಮ ಸ್ವಂತ ಖರ್ಚಿನಿಂದ ಬಂದು ಎಲ್ಲವನ್ನು ಒದಗಿಸಿ ಹೋಗ್ತಾರೆ. ಇನ್ನು ಸೇವಾಕರ್ತರಂತೂ ತಾವಾಗೆ ಊರಿಂದ ದಂಡಾಗಿ ಬರ್ತಾರೆ. ಮತ್ತು ಇಷ್ಟು ಜನರ ವ್ಯವಸ್ಥೆ ಇದು ಎಲ್ಲಿಂದ ಶುರುವಾಯಿತು, ಇದರ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಎಲ್ಲವನ್ನೂ ಪರಿಚಯ ಮಾಡಿಸ್ತೀನಿ. ಬನ್ನಿ. ಈಗ ನೋಡಿ, ಉದಾಹರಣೆಗೆ ಹೇಳಬೇಕಂದ್ರೆ ನನ್ನಿಂದ ನೀವು ನೋಡ್ತಾ ಇರ್ಬೋದು, ಒಂದು ದೊಡ್ಡ ಕಟ್ಟಿಗೆಯ ಸಾಮ್ರಾಜ್ಯನ ಇಲ್ಲಿದೆ. ಯಾಕಂತಂದ್ರೆ ಇವೆಲ್ಲ ಭಕ್ತರು ತಾವಾಗಿ ತಂದು ಹಾಕಿ ಹೋಗ್ತಾನೆ ಇರ್ತಾರೆ. ಹಾಗೆ ಎಲ್ಲವೂ ಇಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಈ ಜಾತ್ರೆನ ಯಾಕೆ ನಾವು ವಿಶೇಷವಾಗಿ ತೊಗೋಬೇಕಂತ ಹೇಳಿದರೆ, ಉತ್ತರ ಕರ್ನಾಟಕದ ಕಡೆ ನಾವು ಬೇಕಾದಷ್ಟು ಜಾತ್ರೆಗಳನ್ನು ನೋಡಿರ್ತೀವಿ, ಮಾಡ್ತೀವಿ. ಬಟ್ ಸಂಘಟಿತ ಜಾತ್ರೆಯನ್ನು ನಾವು ಕಲ್ಪನೆ ಮಾಡ್ಕೊಂಡಿದ್ದೀವ, ಇಷ್ಟು ವ್ಯವಸ್ಥಿತವಾಗಿ ಹೇಗೆ ನಡೆಯುತ್ತೆ. ಇಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ, ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಹೀಗೆ 108 ಇಲಾಖೆಗಳನ್ನು ಒಳಗೊಂಡು ಈ ಜಾತ್ರೆ ನಡೀತಾ ಇದೆ. ಬನ್ನಿ, ಆ ಇಲಾಖೆಗಳನ್ನು ಪರಿಚಯ ಮಾಡಿಸ್ತೀನಿ, ಅವರ ಕಾರ್ಯವೈಖರಿಗಳು ಹೇಗಿರುತ್ತೆ ಇವೆಲ್ಲ ತಿಳಿಸ್ತೀನಿ. ಬನ್ನಿ, ಈ ಕೊಪ್ಪಳದ ಜಾತ್ರೆಯ ವಿಶೇಷವಾದ ಎಪಿಸೋಡ್ಗಳಿಗೆ ತಮಗೆ ಸ್ವಾಗತ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ. ಯಾಕೆಂದರೆ ಶ್ರೀ ಅಭಿನವ ಗವಿಸಿದ್ಧ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಕೊಪ್ಪಳ ಮತ್ತು ಕೊಪ್ಪಳ ಜಾತ್ರೆ, ಕೊಪ್ಪಳ ವಿದ್ಯಾಭ್ಯಾಸ, ಕೊಪ್ಪಳ ಏನು ತಗೋತೀರಿ ಅದೆಲ್ಲ ಇವತ್ತು ಕೊಪ್ಪಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ. ಉತ್ತರ ಕರ್ನಾಟಕದವರಿಗೆ ನಮಗಂತೂ ಹೆಮ್ಮೆ, ನಿಮಗೂ ಅಷ್ಟೇ ಅಲ್ವಾ ಗೆಳೆಯರೆ? ಬರ್ರಿ, ಏನೇನು ಸಾಧ್ಯತೆಗಳಿತ್ತು ಅದನ್ನೆಲ್ಲ ತರೋ ಪ್ರಯತ್ನ ಮಾಡ್ತೀನಿ. ನಮ್ಮ ಹಿಂದೆ ಇರಿ, ಬೆಂಬಲಿಸಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಬನ್ನಿ. ಕೊಪ್ಪಳ ಜಾತ್ರೆಯ ವಿಶೇಷವಾದ ಕಥೆಗಳಿಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ. ಏನ್ರಿ ನಿಮ್ಮ ಹೆಸರು? ಎಲ್ಲಮ್ಮ. ಯಾವೂರಿಂದ ಬಂದಿರಿ? ನಮ್ಮದು ಇಲ್ಲಿ ಮೊಮ್ಮಗಳು ಸಿದ್ದಯ್ಯ ಸ್ವಾಮೀಜಿ ಖಾಲಿ ಆದರು, ಬಸವಮ್ಮ ಜಳ, ರುದ್ರಸ್ವಾಮಿ, ಇಷ್ಟೆಲ್ಲ ಇದ್ರಿ. ಇಲ್ಲಿ ಐತಿ. ಏನು ಸೇವಾ ಮಾಡಕ್ಕೆ ಬಂದಿರಲಿ? ಏನೋ ಸ್ವಲ್ಪ ಕೈಲಿ ಯಾರು ಮೀಟಿಂಗ್ ಮಾಡೋಣ, ಕೈಲಿ ಸಾಕಾದ್ಗಳು ಬಿಟ್ಬಿಡೋಣ, ಬಿಟ್ಬಿಡೋದಪ್ಪ. ಕೈಲಿ ಆಯ್ತು ಇಷ್ಟು ಮಾಡೋದು. ಶಿವ ಅಂಬನು ಕೈಲಾದ್ರೆ ಶಿವ ಅಂಬದ, ಮತ್ತೆ ಶಿವ ಅಂದ್ಬಿಡೋದೆ ಅಷ್ಟೇ. ಹೌದಪ್ಪ, ಆ ಪರಮಾತ್ಮ ಗೌಸಿದ್ದೇಶನ ಆಶೀರ್ವಾದ. ಎಷ್ಟು ವರ್ಷ ಇವ ನಿಮ್ಗೆ? ನನಗೆ ಗೊತ್ತಿಲ್ರಿ ಅಪ್ಪ, ವಯಸ್ಸು ಗೊತ್ತಿಲ್ಲ. ಗೊತ್ತಿಲ್ರಿ. ಆರೋಗ್ಯವಾಗಿದ್ರಿ? ಇದ್ರ ಗುಟ್ಟೇನ ಆರೋಗ್ಯ ಐತ್ರಿ. ಓಕೆ. ಏನ್ ಅನ್ಸುತ್ತ ಅಜ್ಜನ್ ಜಾತ್ರೆ ನೋಡಿ? ಲಕ್ಷಾಂತರ ಜನ ಊಟ ಮಾಡ್ತಾರೆ. ನಮ್ಮ ಮನಿಗ್ ಬಂದ್ರಿ ಯವ್ವ 4 ಮಂದಿಗೆ ಊಟಕ್ಕೆ ಹಾಕಕ್ಕಾಗಲ್ಲ ನಾವು. ಒಬ್ಬರ ಇಬ್ಬರು ಬಂದ ಅಂತೀವಿ. ಇಷ್ಟು ಜನಕ್ಕೆ ಹಾಕ್ಬೇಕಾದ್ರೆ ಪರಮಾತ್ಮ ಆಶೀರ್ವಾದ ಸಿಗುಂದು
ರೀಪ್ಪ ಯವ್ವ ನಿಮ್ಮಂಥವ್ರದ್ದು ಆಶೀರ್ವಾದ ನಮ್ಮಂಥವ್ರಿಗೆ ನೋಡಿ ಸೇವಾ ಮಾಡಕ್ ಬಂದಿರಲ್ಲ ನೀವು. ಏನ್ ನನ್ನ ಕೈಲಾಗ ಮೀಟಿಂಗ್ ಮಾಡ್ರಿ ಹಾ ಕೈಲಾಗ ಮೀಟಿಂಗ್ ಮಾಡ್ತೀನಿ Okay. ಕೈಲಾಗದು ಶಿವ ಅಂತ ಕುಂತ್ಕೊಂಡ್ರ ಹಾ ಅಲ್ಲಿದ್ದ ಹುಡುಕ್ಯಂತ ಬಂದಿ ಹಿಂಗ ಹಾ ಹಾ. ಎಲ್ಲಿ ಐತ್ರಿ ಅಪ್ಪ ಹಿಂಗ ಏನ್ ಮಾಡಕ್ ಹೊಂಟ್ರಿ ಈಗ? ನಾವ ಹಾ. ಇದೇ ಸೇವಕಂತ ಬಂದಿನಿಲ್ಲ ಬರ್ರಿ ಹಂಗೆ ಮಾತ್ರ. ಯಾವ ಸೆಕ್ಷನ್ ಇದು ನಿಮ್ದು? ಇದ ಅಮ್ಮಾರ್ದ ಹಾ ಇದ ಸಿರುಗುಪ್ಪ ರೀ. ಹಾ ಅದ್ ಸೇವಾ ಮಾಡಕಂತ ಬಂದ್ರ ಅವ್ರ ಸೊಸಿ ಅವರೆಲ್ಲ ಇಲ್ಲೇ ಅದಾರ. ಸಸಿ ಹಂಗಾಗಿ ಮೊಮ್ಮಗ. ಸೇವಾ ಮಾಡ್ಬೇಕನ್ನೋದು ಈ ವಯಸ್ಸಿನಾಗ ಬಲ ಅವ್ರಿಗೆ. ಈ ವಯಸ್ಸಿನಾಗ ನಂಬಲ್ಲ. ಹಾ ಈ ವಯಸ್ಸಾದ್ರ ಅವ್ರಿಗೆ ಕಮ್ಮಿ, ಈ ವಯಸ್ಸಾದ್ರ ಸೇವೆ ಮಾಡಂಗಿಲ್ಲ ನಾವು ಅಂತದ. ಈ ವಯಸ್ಸಿನಾಗ ಆದ್ರ ಅಷ್ಟು ಹುಮ್ಮಸ್ನಾಗಿದ್ದ ಸೇವೆ ಮಾಡಕ್ ಬಂದಾರ ಅಮ್ಮರು. 80-85 ವರ್ಷ ಮೇಲೆ ಆಗೈತಿ ಅಮ್ಮರ, ಆದ್ರೂ ಸೇವೆ ಮಾಡ್ಬೇಕು. ಹಂಗ ಉಣ್ಬಾರ್ದು, ಏನಾರ ಮಾಡಿ ಊಟ ಮಾಡ್ಬೇಕು ಅನ್ನೋದು ಅಮ್ಮರ್ದು ಒಂದ್ ಅಂಬಲ. ಹಂಗಾಗಿ ಅಲ್ಲಿದ್ದ ಹುಡುಕ್ಯಾಡಕೈತಾರ, ಒಂದ್ ತಾಸ ಆಗೈತೆ ಅವ್ರಿಗೆ. ಆದ್ರ ಅವ್ರು ಹುಡುಕ್ಯಾಡಿ ಸಿಕ್ಕಲ್ಲ ಯಾರು. ಹಂಗಾಗಿ ಅಲ್ಲಿ ಬರಕತ್ತಿದ್ ನಾನು, ಎಲ್ಲಿ ಹೊಂಟಿ ಅಮ್ಮ ಅಂತ ಕರ್ಕೊಂಡ್ ಈ ಕಡೆ ಇಲ್ಲಿ ತೋರ್ಸ್ ಬಾರಮ್ಮ ಅಂತ ಕರ್ಕೊಂಡ್ ಬಂದಿವ್ರಿ ನಾವು. ಇದೆಲ್ಲ ದಂಡ ಸೇವೆ ಮಾಡಕ್ಕೆ ಬಂದಿರ? ಸೇವೆ ರೀ ನಮ್ದೆಲ್ಲ. ಬ್ಯಾಚ್ ವೈಸ್ ಇರ್ತೈತ್ರಿ ನಮ್ದು. ಇಲ್ಲೇ ನಾವು ಹಾಸ್ಟೆಲ್ ಹುಡುಗ್ರಿ. ಹಾ ಬೆಳಗ್ಗೆ ಈಗ 6 ಗಂಟೆಗೆ ಒಂದ್ ಬ್ಯಾಚ್ ಇರ್ತೈತಿ, ಮಧ್ಯಾಹ್ನ ಒಂದ್ 12 ಗಂಟೆಗೆ ಒಂದ್ ಬ್ಯಾಚ್, ಮತ್ತೆ 2 ಗಂಟೆಗೆ ಒಂದ್ ಬ್ಯಾಚ್. ಹಂಗ್ ಶಿಫ್ಟ್ ವೈಸ್ ಚೇಂಜ್ ಆಗ್ತಿರ್ತೀವ್ರಿ. ಓಹೋ ಒಂದೊಂದ್ ಶಿಫ್ಟ್ ಬಂದಾರ ಒಟ್ಟು ಇಲ್ಲಿ ಕಂಟಿನ್ಯೂ ಸರ. ನಮ್ದು ಇಲ್ಲಿ ಹಾಸ್ಟೆಲ್ ಹುಡುಗ ಸರ. ಒಂದೊಂದ್ ಶಿಫ್ಟ್ ಇರ್ತೈತಿ, ಚೇಂಜ್ ಆಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನೀವೇನು ಓದ್ತೀರಿ? ನಾವು ಕಾಂಪಿಟೇಟಿವ್ ಓದಕತ್ತೀವಿ. ಕಾಂಪಿಟೇಟಿವ್ PSI PC FTS ಎಲ್ಲ ಓದ್ತಾ ಇದೀವಿ ಸರ್. ಹಂಗಾಗಿ ಇಲ್ಲಿ ಓದ್ತಾ ಇದೀವಲ್ಲ ಸರ್, ಅಜ್ಜಾರ್ ಭಾಳ ಅನುಕೂಲ ಮಾಡಿಕೊಡ್ರಿ ಸರ್. ಈ ಕಾಂಪಿಟೇಟಿವ್ ಓದೋರಿಗೆ ಯಾರು ನಮ್ ಕೈ ಹಿಡಿದಿಲ್ಲ, ಅಜ್ಜಾರ್ ಮಾತ್ರ ಭಾಳ ಕೈ ಹಿಡ್ದಾರ. ಯಾಕಂದ್ರ 1 ವರ್ಷ 2 ವರ್ಷ ಆಗೈತ್ರಿ. ನಮ್ಮ ಅಪ್ಪ ಅಮ್ಮ ಎಲ್ಲರಿಗೆ ಅಲ್ಲಿಗಿನ ನಾವು ಒಂದು ಏನಾರ ಒಂದು ಜಾಬ್ ತಗೊಂಡ್ ಹೋಗ್ಕನಕ ಇಲ್ಲಿ ಒಂದು 30-40 ಹುಡುಗರು ಹಿಂದ್ಲ ಸಲ ಹಿಂದ್ ವರ್ಷ ಪೊಲೀಸ್ ಆಗಿ ಹೋಗ್ಯಾರ ಸರ್. ಪೊಲೀಸ್ 40 ಹುಡುಗರು ಆಗ್ಯಾರ ಸರ್. ಅದು ಒಂದು. ಮತ್ತೆ ಇಲ್ಲಿ ಹೋದ್ರೆ ಭಾರಿ ಹೆಲ್ಪ್ ಐತಿ ಸರ್. CET ಮಾತ್ರ ಬೆಸ್ಟ್ ಐತಿ ಸರ್ ಓದಕ. ಯಾಕಂದ್ರ ಯಾರು ಹಾಕಾರ ಇಲ್ಲ ಸರ್. ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಕೊಪ್ಪಳದಾಗ ಅಜ್ಜಾರ್ ಮಾಡ್ದಂಗೆ CET ಓದಾರ ಯಾರು ಮಾಡಿಲ್ಲ ಸರ್. ಅಷ್ಟು ಭಾರಿ ಹೆಲ್ಪ್ ಆಗಿದೆ ಸರ್ ನಮ್ಗಂತ್ರ. ನಾವಂತ್ರ ಒಂದ್ ನೌಕರಿ ತಗೊಂಡು ಹೋಗ್ಬೇಕು ಸರ್ ಮನೆಗೆ. ಹಂಗ ಹೋದ್ರಂದ್ರ ನಮ್ಗೆ ಅದು ಇದಾಗಲ್ಲ. ಈ ಸಲ ಒಂದ್ ನೌಕರಿ ತಗೊಂಡು ಹೋಗ್ಬೇಕು, ತಗೊಂಡ ಹೋಗ್ಬೇಕು. ಅಪ್ಪ ಅಮ್ಮನ ಆಸೆನ ಅಜ್ಜರ ಆಸೆ ಒಂದು ಖುಷಿ ಮಾಡೇ ಹೋಗ್ಬೇಕು. ಹಂಗ ಹೋಗಂಗಿಲ್ಲ. ಈ ಸಲ ಮಾಡ್ಕೊಂಡ್ ಹೋಗ್ಬೇಕು ಸರ್ ಒಂದ್ ನೌಕರಿನ. ಯವ್ವ ಈಗಿನ ಹುಡುಗರಿಗೆ ನೋಡಿ ಅವಕಾಶ ಐತಿ. ನಿಮ್ಮ ಕಾಲಕ್ಕೆ ಇವು ಏನು ಇರ್ಲಿಲ್ಲ? ನಮ್ ಕಾಲಕ್ಕೆ ಏನೈತ್ರಿ? ಏನೂ ಇಲ್ಲ. ಏನಿಲ್ಲ. ನೀವು ಸಾಲಿಗೆ ಪಾಲಿಗೆ ಎರಡ್ ಸಾಲಿ ಒಂದು ಹೋಮಚಾರ ಇಲ್ರಿ. ಆಗಿನ ಕಾಲ ನೋಟ ನಾವು ಕಲಿಸಿಲ್ಲ, ಕಳಿಸಿಲ್ಲ. ಯವ್ವ ನೀನ್ ಅವಾಗಿಂದ ಜಾತ್ರೆ ನೋಡ್ಕೊಂಡ್ ಬಂದಿರಿ, ದೊಡ್ಡವ್ರಿದ್ರು. ಅವಾಗಿಂದ ಜಾತ್ರೆಗೆ ಮತ್ತು ಈಗ ನೋಡ್ಕೊಂಡ್ ಭಾರಿ ಜಾತ್ರೆ ಈಗ. ಅವಾಗ ಹೆಂಗಿತ್ತು? ಅವಾಗಲಿದ್ದ ಬಂದಿಲ್ರಿ ನಾನು. ಈಗೊಂದು ಮಗ ಸೊಸೆ ಇಲ್ಲಿ ಸೇರಿದ ಮೇಲಿಂದ ಬರಕತ್ತೀನಿ. ಅದು ಅದಕ್ಕಿಂತ ಮೊದಲು ನಮ್ದು ಹಳ್ಳಿ ಧಾರಾವಿ. ಅಲ್ಲಿದ್ದ ಬಂದ್ರ ಸರ್. ನಿಮಗೆ ಸಾಲಿ ಭಾಗ್ಯ ಇದ್ದಿಲ್ಲ ನೋಡ್ರಪ್ಪ ಹುಡುಗರೆಲ್ಲ ಕೇಳಿಸ್ಕೊಡ್ರಿ. ಅಂದ್ರೆ ಇವ್ರ ವಯಸ್ಸಿನಾಗ ಏನ್ ಹಿಂದಿದ್ರಲ್ಲ ಪಾಪ ಈ ಅವಕಾಶಗಳು ಏನೂ ಇರ್ಲಿಲ್ಲ ಅವ್ರಿಗೆ. ನಮಗೆಲ್ಲ ಮೂಲ ಸೌಕರ್ಯಗಳಿದ್ದು ನಾವು ಅದನ್ನ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ಅಡಿಕೆಯಿಂದ ಮೊದಲು ಅಮ್ಮನ್ ಕುಂದಿರ್ಸ್ಬಿಡೋಣ. ಯಮ್ಮ ಏನ್ ಸೇವಾ ಎಲ್ಲಿ ಮಾಡ್ತೀವ? ಯಾರಂದಿದ್ರೆ ಮಾಡದ ಹೆಂಗ ಬಾಯವ್ವ ಬಿಡಪ್ಪ. ಕೈಲಾದ ಮೀಟಿಂಗ್ ಮಾಡ ಶುರುವಾತು. ಕಾಯಕವೇ ಕೈಲಾಸ ಅಲ್ಲ? ಕಾಯ್ಕವೇ ಕೈಲಾಸ. ವರ್ಷ ಬರ್ತೀನಿ ಇಲ್ರಿ. ಆದಷ್ಟು ಮಾಡಿ ಆದಷ್ಟು ಬಂದಾಗ ಮಾಡೋದು, ಬರ್ದಾಗ ಹೋಯ್ತು. ಮತ್ತೆ ಅಲ್ಲಿ ಇದು ಇಲ್ಲದ್ರಿ ದಾಸೋಗ ಅಲ್ಲಿ ಇರ್ತತೇಳ್ರಿ ದಿವಸ ಅಲ್ಲಿ. ಅವಾಗ ಯಾವಾಗ ನಾನು ಅಲ್ಲಿ ಊಟಕ್ಕೆ ಬರ್ಲಿ ಅಲ್ಲಿ ಸ್ವಲ್ಪ ಮಾಡೇ ಹೋಗೋದು. ಹಂಗೆ ಸ್ವಲ್ಪ ಗಂಗಾಳಗಳಾದ್ರೆ ಇಟ್ಟಿಕ್ಕಿ ಪ್ರಸಾದ ಕೈಲಾದಷ್ಟು ಮಾಡ್ಬೇಕನ್ನೋದು ಈ ವಯಸ್ಸಿನಾಗ ಐತಲ್ಲ ಸರ್. ಭಾರಿ ಕೈಲಾದಷ್ಟು ಸಾಕು. ನಮ್ಮಂತ ಹುಡುಗರು ನಾಚ್ಕೋಬೇಕು ನಿಮ್ಮನ್ನ ನೋಡಿ. ಸರ್ ಈಗ ವಯಸ್ಸಿನ ಹುಡುಗರು ಮಾಡಂಗಿಲ್ಲ ಸರ್ ಕೆಲಸನ. ಅಂತದ್ ಅಮ್ಮನ ವಯಸ್ಸಿನಾಗ ನಾನು ಸೇವೆ ಮಾಡ್ಬೇಕಂತ ಹೇಳಿ ಒಂದು ತಾಸು ಕಾದಾಗ ಸರ್. ಭಾರಿ ಗೊತ್ತಾಯ್ತೀನಿ ಭಾರಿ ಗೊತ್ತಾಯ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ರಾಮನಗೌಡ ಅಂತೇಳಿ. ತಮ್ಮದು ಏನು ಸೆಕ್ಷನ್ ಸರ್? ಏನು ವಹಿಸ್ಕೊಂಡಿದ್ರಿ? ಇದ್ರ ಉಸ್ತುವಾರಿ. ದೊಡ್ಡ ಕೆಲಸ ಇದು. ಉಸ್ತುವಾರಿ ಅಂದ್ರೆ ಏನು ಹುಡುಗಾಟ ಎಲ್ಲ ನಮ್ಮ ಎಲ್ಲ ಬಳಗಿರ್ತೈತಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲರೂ ಕೂಡ ಮಾಡ್ತಾರೆ.
ಒಟ್ಟು ಹೇಗೆ ತೊಡಗಿಸ್ಕೋತೀರಿ ಸರ್? ಎಷ್ಟು ದಿವಸದಿಂದ ಇದು ಶುರು ಆಗಿದೆ ಈ ಪ್ರಕ್ರಿಯೆ? ಈಗ ಒಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ ತಿಂಗಳ ಗಂಟಲೆ ಹೆಂಗೆ ತಯಾರಾಗ್ತದೆ ಹಂಗೆ ಇದು ಒಂದು ಕಾರ್ಯ 3 ತಿಂಗಳು ಮೊದಲೇ ಶುರುವಾಗುತ್ತೆ ಸರ್. 3 ತಿಂಗಳು ಮೊದಲೇ ಶುರುವಾಗುತ್ತೆ. ಒಟ್ಟಾರೆ ಜಾತ್ರೆಯ ಗಾತ್ರ ನೋಡಿದ್ರೆ ಎಷ್ಟು ಲಕ್ಷ ಜನ ಇಲ್ಲಿ ಊಟ ಮಾಡಿ ಹೋಗ್ತಾರೆ ಸರ್? ನೋಡ್ರಿ ದಿನ 1-1.5-2 ಲಕ್ಷ ತನಕ ಊಟ ಹೋಗುತ್ತೆ. ಎಷ್ಟು ದಿವಸ ನಡೆಯುತ್ತೆ ಹಂಗೆ? ಇದು ನಮ್ದು 20 ದಿವಸ ಇಲ್ಲಿ ಊಟ ನಡೆಯೋದು. 20 ದಿವಸ. ನಮ್ದು ಮಧ್ಯದಲ್ಲಿ 20,000-30,000 ಅದು ನಡ್ಕ 40,000-50,000 ಜನ ಬರ್ತಾರೆ. ತೇರಿನ ದಿವಸಲಿದ್ದ ಹಿಡಿದು 3-4 ಸಲ 1.5-2 ಲಕ್ಷ ಜನ ಬರ್ತಾರೆ. ಅಂದರೆ ಹೆಚ್ಚು ಕಡಿಮೆ ಒಂದು 30-35 ಲಕ್ಷ ಜನ ಊಟ ಮಾಡ್ತಾರೆ. ಸುಮಾರು ಒಂದು 25-30 ಲಕ್ಷ ಜನ ಊಟ ಮಾಡ್ತಾರೆ ಜಾತ್ರೆ ಮುಗಿತಾರೆ. ಒಂದು ಹೇಳಿ ಸರ್, ಯಾಕಂದರೆ ನಿಮಗೂ ನಮ್ಮ ಮನೆಗೂ ಗೊತ್ತು, ನಿಮ್ಮ ಮನೆಗೂ ಗೊತ್ತು. ಸುಮಾರು ಒಂದು 25 ಲಕ್ಷ ಸರ್. 25 ಲಕ್ಷ ಜನ ಊಟ ಮಾಡಕ್ಕೆ ಬರ್ತಾರೆ. ಇಲ್ಲಿ ಎಷ್ಟು ಜನ ಕಾರ್ಯಕರ್ತರು ಒಟ್ಟಾಗಿಯಾಗಿ ದುಡಿತಾರೆ ಸರ್ ಇಲ್ಲಿ? ಇಲ್ಲಿ ನೋಡ್ರಿ ದಿನಕ್ಕೆ 1000 ಮಂದಿ ಕಾರ್ಯಕರ್ತರು ಇರ್ತಾರೆ. ಒಟ್ಟಾರೆ ಲೆಕ್ಕ ಹಾಕಿದ್ರೆ ಅಲ್ಲ ಪ್ರತಿದಿನ ನಾವು ಒಂದೊಂದು ಪಾಳೆ ಮಾಡಿರ್ತೀವಿ. ಹೆಂಗೆ? ಇವತ್ತು ನಂದು ಇತ್ತು, ನಾಳೆ ಇನ್ನೊಬ್ರು ಇತ್ತು, ಹಿಂಗಿರ್ತಾರೆ. ಹಂಗೆ ಒಂದೊಂದು ಊರು ಲೆಕ್ಕ ಹಾಕಿರ್ತೀವಿ. ಅಂದ್ರೆ ಊರನ್ನವ್ರು ಸೇವೆ ಮಾಡಕ್ಕೆ ಬರ್ತಾರೆ ಇಲ್ಲಿ. ಹಾಂ, ಹೆಂಗೆ ಅವ್ರಿಗೆ ಹಂಚಿಕೆ ಮಾಡ್ತೀರಿ? ಇವತ್ತು ನೀವು ನಾವು ಅಡ್ವಾನ್ಸ್ ಅದಕ್ಕೆಲ್ಲ ಲೆಟ್ರ್ ಕಳಿಸಿರ್ತೀವಿ ಅವ್ರಿಗೆ. ಹಾಂ, ಇಂಥ ದಿವಸ ನೀವು ಬರ್ಬೇಕು, ಇಂಥ ದಿವಸ ನೀವು ಬರ್ಬೇಕು ಅಂತೇಳಿ. ಅಷ್ಟ್ರೂ ಒಂದೇ ಸಲ ತಗೊಳ್ಳಲ್ಲ ನೀವು? ಒಂದೇ ಥರ ತೊಗೊಂಡು ಕಾರ್ಯ ನಡಿಬೇಕಲ್ಲ. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನಪ್ಪ ಗುಜ್ನೂರು. ಚೆನ್ನಪ್ಪ ಗುಜ್ನೂರು. ಹಾಂ ಹಾಂ. ಈಗ ಏನು ಸೇವೆ ನಿಮ್ದು ಇಲ್ಲಿ? ಟೋಟಲ್ ಆಗಿ ಎಲ್ಲಿ ಅವಶ್ಯ ಇರ್ತೈತೆ ಅಲ್ಲಿಗೆ ನಾವು ಆಗಮಿಸ್ತೀವಿ ರೀ. ಎಲ್ಲಿ ಅವಶ್ಯ ಇರುತ್ತೆ ಅಲ್ಲಿ ಆಗಮಿಸ್ತೀರಿ? ತರಕಾರಿ ಭಾಗದಾಗ ಮಾತ್ರ. ಓಕೆ. ಏನು ಉದ್ಯೋಗ ನಿಮ್ಮದು? ಕಾಯಿಪಲ್ಯ ಕಟಿಂಗ್ ರೀ. ಕಾಯಿಪಲ್ಯ ಕಟ್ಟಿಂಗ್ ಅಲ್ಲ, ಇಲ್ಲಿ ಜಾತ್ರೆಗಾತ ನಿಮ್ಮದು ಮೂಲ ಉದ್ಯೋಗ ರೀ? ಮೂಲ ಉದ್ಯೋಗ ಎಲ್ಲ ರೈತಕ್ಕೆ ಮಾಡ್ತಿದ್ವಿ. ಈಗೆಲ್ಲ ರಿಟೈರ್ಡ್ ಆಗಿರಿ. ಮಕ್ಕಳೆಲ್ಲ ದೊಡ್ಡವರಾಗ್ಯಾರನ, ದುಡಿಯಾಕತ್ತಾರನ, ಪುಣ್ಯವಂತರು ಅಲ್ವಾ? ಹಾಂ. ಯವ್ವ, ಇಲ್ಲಿ ಏನೇನು ಹೇಳ್ಬಿಡ್ರಿ. ಇದು ಎಲ್ಲೆಲ್ಲಿಂದ ಬಂತು, ಏನು ಕತೆ ಅಂತ? ಇದು ಬೆಳಗ್ಗೆ ಮಾರ್ಕೆಟಲ್ಲಿಂದ ತರಿಸ್ಯಾರ. ಕೊತ್ತಂಬರಿ, ಪಾಲಕ, ಮೂಲಂಗಿ, ಹಂಗ ಬರ್ರಿ. ಕರಿಬೇವು ಎಷ್ಟೆಷ್ಟು ತರಿಸ್ರಿ? ಅವಂಗ ಸುಮ್ಮನೆ ಅಂದಾಜು ಹಾಕಿರ್ತಾರೆ. ಫ್ರೀ ದಾನ ಕೊಟ್ಟಿರ್ತಾರೆ. ಇಲ್ಲಿ ತರಕಾರಿ ಇವ್ರನ್ನ ಬಿಡ್ಸಾಕತ್ತಾರ. ಈಗ ಸೆಟಪ್ ಹೆಂಗ್ ಮಾಡ್ತೀರಿ? ಈಗ ಇವರು ಯಾವ ಇಂತಿಂತವು ಕೂಡ್ರೆ ಎಲ್ಲಿ ಎಲ್ಲಾ ಕಡೆಯಿಂದಲೂ ಬಂದಿರ್ತಾರೆ. ಸೇವಾ ಮಾಡ್ರಿ ಇವರೆಲ್ಲ. ಸೇವಾ ಇಚ್ಛೆ ಅಂತೆ. ಸೇವಾರ್ಥಿಗಳು ಒಂದು 20 ಬ್ಯಾಗ್ ಇದನ್ನ ಹಾಕ್ಯಾರ್ರಿ. ಹೂಕೋಸ್ ಹಾಕ್ಯಾರ್ರಿ. ಒಂದು 10 ಬ್ಯಾಗ್ ಬದ್ನಿಕಾಯಿ ಹಾಕ್ಯಾರ್ರಿ. ಒಂದು 10 ಬ್ಯಾಗ್ ಹೀರಿಕಾಯಿ ಬಂದವ್ರಿ. ಹಂಗಾಗಿ ಮಿಕ್ಸ್ ಎಲ್ಲಾ ಒಂದ ತರ ಹೇಳ್ರಿ. ಕರಿಬೇವು, ಕೊತ್ತಂಬರಿ, ಆ ರೈತಾಪಿ ಮಾರ್ಕೆಟ್ನಾಗ ಏನ್ ಬರ್ತಿ ಎಲ್ಲಾ ಮಾಲ್ ಐತಿ ನೋಡ್ರಿ ಅದ್ರಾಗ. ಕುಂಬಳಕಾಯಿ ಭಾಳ ಬಂದವಲ್ಲ? ಆಗ ಬರ್ತಾ ಇರ್ತಾವ ಸರ್. ಆಗ ಒಬ್ಬೊಬ್ರು ಒಂದೊಂದು ಟ್ಯಾಕ್ಟರ್ ಸುರ್ತಾರ, ಒಬ್ಬೊಬ್ರು 2 ಚೀಲ ತರ್ತಾರ, ಒಬ್ಬರು 1 ಚೀಲ ತರ್ತಾರ. ಒಂದೊಂದು ತಗೊಂಬರ್ತಾರೆ. ಬೆಂಗಳೂರ್ಲಿಂದ ಬರ್ತದೆ. ಹೇಳ್ರಪ್ಪ, ಏನಂದ್ರಿ? ಬೆಂಗಳೂರ್ಲಿಂದ ತರಕಾರಿ ಬರ್ತದೆ ಇಲ್ಲಿಗೆ. 4-5-6. ಯಾಕೆ ಅಲ್ಲಿಂದ ಬರ್ತಾ? ಅಲ್ಲಿ ಭಕ್ತರು ಕೊಡ್ತಾರೆ. ಅಲ್ಲಿ ಭಕ್ತರು ಕೊಡ್ಸಾರ್ರಿ. 4 ಮಂದಿ 5 ಮಂದಿ ಕೂಡಿ ಒಂದೊಂದು ಲ್ಯಾರಿ ಖರೀದಿ ಮಾಡ್ತಾರೆ, ಹಾಕಿ ಕೊಡಿಸ್ತಾರ್ರಿ. ಅವ್ ಲ್ಯಾರಿ ಬಾಡಿ ಲ್ಯಾರಿಯವ್ರನ್ನ ಸುಮ್ಕೆ ಹಂಗ ಫ್ರೀ ತಂದು ಹಾಕ್ತಾರೆ. ಬೆಂಗಳೂರಿಂದ ಬರ್ತಾರ, ದೊಡ್ಡ ಗಾಡಿ ಬರ್ತದೆ. ತುಮಕೂರ್ಲಿಂದ ಕಳಿಸ್ತಾರ. ಟಿವಿಯಾಗ ನೋಡ್ತಾರಲ್ಲ. ನಮ್ಮದು ಸೇವಾ ಇರಲಿ, ನಮ್ಮದು ಮುಟ್ಲಿ, ಅದು ಎಲ್ಲರೂ ಭಾವನೆ. ಅವ್ರದ್ದು ಸೇವಾ. ನೀವೇನ್ ಮಾಡಕತ್ತೀರಿ? ನಮ್ದು ಸೇವಾ ಮಾಡಕ್ಕೆ ನಾವು ಸೇವಾ ಮಾಡಕ್ಕೆ ಹೌದಲ್ರಿ? ನಾವು ಸೇವಾ ಮಾಡಕ್ಕೆ ಬಂದೀವಿ. ಎಲ್ಲರದು ಒಟ್ಟು ಸೇವಾ ಇಲ್ಲಿ. ಬೆಸ್ಟ್ ಐತೆ. ಈ ತಂಗ್ಯಾರ ಏನೋ ಮಾಡತ್ತಾರಲ್ಲಪ್ಪ. ಕರಿಬೇವು ಎಲ್ಲಿ ಬಿಡಿಸ್ತದ ಈಗ ಒಂದೊಂದು ಕ್ಲೀನ್ ಮಾಡ್ಕೋಬೇಕು. ಕೊಡ್ರಿ. ಎಲ್ರಿಗೂ ನಮಸ್ತೆ. ನಮಸ್ತೆ. ಏನೇನು ನಿಮ್ಮ ಹೆಸರು ಹೇಳ್ಬಿಡ್ರಿ ಒಂದ್ಸಲ. ನನ್ನ ಹೆಸರು ನೀಲಮ್ಮ. ನನ್ನ ಹೆಸರು ಅಪೂರ್ವ. ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ಕಾವೇರಿ. ನನ್ನ ಹೆಸರು ಜಯೇಶ್. ನನ್ನ ಹೆಸರು ಪವಿತ್ರ. ನನ್ನ ಹೆಸರು ಪಸ್ತ. ಏನ್ ಕ್ಲಾಸ್ನಾಗ ಅಟೆಂಡೆನ್ಸ್ ಕೊಟ್ಬಿಟ್ರಲ್ಲ? ಯಾವ ಊರಿಂದ ಬಂದಿರಿ? ಗುತ್ತೂರ್ರಿ. ಗುತ್ತೂರು. ಹೌದಾ? ಓಕೆ. ಎಲ್ಲರೂ ಗೆಳ್ತಾರ ನೀವು? ಅಲ್ರಿ. ಅಲ್ಲ, ಸೇವಾ ಮಾಡಕ್ ಬಂದಿರಿ. ಎಷ್ಟೊತ್ತು ಮಾಡ್ತೀರಿ? ಇವತ್ತು ಸಾಯಂಕಾಲ ಮಟ್ಟ. ಮನ್ಯಾಗ ಅವನ ಹತ್ರ ಮಾಡ್ತಿರಲ್ಲ ಗೊತ್ತಿಲ್ಲ ಅಂತ ಇಲ್ಲಿ ಮಾಡಕತ್ತೀರಿ. ನಿಮ್ಮ ಮನ್ಯಾಗ ಹಬ್ಬ ಹುಣ್ಣಿಮೆ ಬರ್ತಾವಲ್ಲ, ಅವಾಗ ಹಿಂಗೆ ಕೆಲಸ ಮಾಡ್ತೀರಿ ನೀವು ಮನ್ಯಾಗ? ಈಗ ಹೆಂಗ ಅನ್ಸೈತಿ? ಈಗ ಹಂಗ ಅನ್ಸೈತೈತಿ? ಇಲ್ರಿ, ಅಲ್ಲಿ ಮನ್ಯಾಗ ಇಬ್ರು ಒಬ್ರು ಅಷ್ಟ ಮಾಡ್ತೀರಿ, ಇಲ್ಲಿ 1000 ಜನ ಕೂಡಿ ಕೆಲಸ ಮಾಡ್ತೀರಿ.
ಮನುಷ್ಯ ಮಾಡಿದ್ರೆ ಹಂಗೆ ಮಾಡಕ್ಕೆ ನಗದಿ ನೀಟ್ ಮಾಡ್ಬೇಕು ಅಗ್ನಿ ನೀಟ್ನೆಸ್ ಅಷ್ಟು ಮಾಡಿದ್ರೆ ಅಷ್ಟು ಕೊಡ್ತಾನೆ ನಮ್ಗೆ ಭಗವಂತ. ತಮ್ಮ ಹೆಸರು? ಸರ್ ಯಮನೂರಪ್ಪ ಕಮ್ಮಾರ್. ಹಾಂ, ಯಾವ್ರಿ? ಸಾಕಿನ ಗುತ್ತೂರು, ಯಲಬೂರು ತಾಲೂಕು. ಹೌದಾ? ನಾ ಕಂಬಾರಿಕೆ ಮಾಡ್ತೀನಿ. ವರ್ಷ ಆತಗೆ ಎಷ್ಟು ದಾಸೋಹಕ್ಕೆ ಎಷ್ಟು ಆಗುತ್ತೆ ಅಷ್ಟು ಇಳಿಗಿ ತಂದು ಕೊಡ್ತೀನಿ, ಮತ್ತೆ ತಿಕ್ ಕೊಡ್ತೀನಿ. ಅವನ ಕಂಬಾರಿಕೆ ಮಾಡ್ತೀನಿ. ಹೌದಾ? ನಮ್ಮ ತಾಯಾರಿಗೆ ಆರಾಮ ಇದ್ದಿಲ್ಲ, ಅವ್ರು ಆರಾಮ ಮಾಡಿ ನಮ್ಮ ತಾಯಾರನ್ನ. ಹಾಂ, ನಮ್ಮ ತಾಯಿ ಭಾಳ ಇದಾಗಿತ್ತು, ತೋರಿಸಿ ನಾವು ಇಲ್ಲಿ ಬಂದು ಮಠಕ್ಕೆ ಬಂದು ಆರಾಮ ಆಶೀರ್ವಾದ ಮಾಡಿದ್ರೆ ಆರಾಮ ಸರ್. ನಮ್ಮ ತಾಯಿ ಇವತ್ತಿಗಾದ್ರೂ ಊಟ ಮಾಡ್ತಾಳೆ. ಹೌದಾ? 80-70 ವಯಸ್ಸಿಗೆ ಸರ್ ನಮ್ಮ ತಾಯಿಗೆ. ಹಾಂ, ಊರಲ್ಲೇ ಇದ್ದಾಳ. ಹಾಂ, ಇಲ್ಲಿ ಯಲಬೂರು ತಾಲೂಕು. ನಮ್ಮ ಗುತ್ತೂರು ಆಂಜನೇಯ ಅಂದ್ರೆ ಭಾಳ ಪ್ರಸಿದ್ಧ ಆಂಜನೇಯ. ಅಲ್ಲಿಗೆ ಅಜ್ಜಾರು ಬರ್ತಾರೆ ನಮ್ಗೆ. ಅದನ್ನಿದ್ದ ನಾವು ಅನ್ನ ಜಗ್ ಕಂಡು ಸುಳ್ಳಲ್ಲ. ಇರೋದು 1 ಎಕರೆ ಜಮೀನು. ಕಂಬಾರಿಕೆ ಮೇಲೆ ಜೀವನ ಮಾಡ್ತೀವಿ. ಇದು ನಾವು ನಿನ್ನ ರಾತ್ರಿ ಸೇವೆ ಮಾಡಕ್ಕೆ ಬಂದಿವಿ ಸರ್ ನಾವು ಇಲ್ಲಿ. ಏನು ಕೂಡಿಟ್ಟು ಏನು ತಂದು ಕೊಟ್ಟಿದ್ರಿ ಅಜ್ಜಗ? ಸರ್ ಮಾಲ್ದಿ ರೊಟ್ಟಿ ಮಾಡಿಕೊಡ್ತಾರಲ್ಲ ಊರನವರು, ಎಲ್ಲ ಯುವಕರು, ಎಲ್ಲ ಧಾನ್ಯಗಳೆಲ್ಲ ಜೋಳ ಎಲ್ಲ ತಮ್ಗೇನು ತಿಂತಿ ಅದನ್ನೆಲ್ಲ ಕೊಡ್ತಾರೆ ಸರ್. ಬಟ್ ಅದು ಏನು ಹೊಲ್ದಾಗ ಬೆಳೆದೈತೆ ತೆಗೆದಿಟ್ಟು ಕೊಟ್ಬಿಡ್ತೀವಿ ಸರ್. ಬಡಿತನ ಹೆಂಗೆ ನಡೆದೈತಿ? ಕಂಬಾರಿಕೆ ಆಗ ಸಣ್ಣಗೆ ಸರ್ ಮಕ್ಕಳು ಕಂಬಾರಿಕೆ. ಹ್ಞೂ ಸರ್. ಹಾಂ, ಮಕ್ಕಳು ದುಡಿತಾರ. 2 ಹೆಣ್ಮಕ್ಳು 2 ಮಕ್ಳು ನಮ್ಗೆ. ಚಲೋ ಪ್ರಸಾದ ಚಲೋ ಕೊಟ್ಟಾನ. ನೀವು ಮೊದಲಿಂದ ಎಲ್ಲ ನಿಮ್ಮ ಬದುಕು ಅದ್ರಾಗೆ ಸಾಕು? ಹ್ಞೂ ಸರ್, ಅದ್ರಾಗ ಸರ್. ಅದ್ರಾಗ ನಮ್ದು ಕಂಬಾರಿಕೆ ಅಣ್ಣವ್ರು ಮಾಡಿದ್ರೆ ಅಣ್ಣವ್ರು ತೀರ್ಕೊಂಡ್ರು. ನಾವು ಒಬ್ಬರೇ ಈಗ. ನಮ್ಮ ತಾಯಿ ಅಲ್ಲ ಊರಾಗ ಕಂತನೇ ಇಲ್ದಂಗೆ ಆಗೈತಿ, ಹೆಂಗೆ ನಡೀತಾಯ್ತಾ? ಆಗ ಸಣ್ಣಗೆ ಸರ್. ಸುಮ್ಮನೆ ಏನಾರು ಎಣ್ಣೆವು ಪಣೆವು, ಕೊಡ್ಲಿ ಎಣ್ಣೆವು, ಕುಡ್ಗಲ್ ಎಣ್ಣೆವು. ಮತ್ತೆ ಇಲ್ಲಿ ಅಜ್ಜಾರ್ ಬಂದಾಗ ಮಠಕ್ಕೆ ಬಂದಾಗ ಇಳಿಗೆ ಮಾಡ್ಕೊಡ್ತಾ ಅಪ್ಪಗೆ. ನಾನು ಬಂದು ಇಳಿಗೆ ಮಾಡ್ಕೊಡ್ತೇವೆ. ಓ, ಈಗ ಹೆಚ್ಚ್ತಾ ಇದಾರಲ್ಲ ಅವೆಲ್ಲ ಇಳಿಗೆ ನೀವೇ ಒಂದೊಂದು ಮಾಡ್ಕೊಡ್ತಾರೆ. 5-5, 10 ಯಾವಾಗ ಒಂದ್ಸಲ ಮಾಡ್ಕೊಡ್ತೀವಿ ಸರ್. ನಾ ಸುಳ್ಳು ಹೇಳ್ಬಾರ್ದು, ಕರೆಕ್ಟ್ ಹೇಳ್ಬೇಕು ಅದನ್ನ. ಅದು ಎಷ್ಟು ನನಗೆ ತಟ್ ನಾವು. ನಮಸ್ಕಾರ. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಅಂಜಿನಮ್ಮ. ಅಂಜಿನಮ್ಮ. ಏನು ಮಾಡ್ತೀರಿ ನೀವು? ಇದು ಹಾಸ್ಟೆಲ್ನಾಗ ಕೆಲಸ ಮಾಡ್ತೀನಪ್ಪ. ಹಾಸ್ಟೆಲ್ನಾಗ ಕೆಲಸ ಮಾಡ್ತೀರಿ? ಎಷ್ಟು ವರ್ಷದಿಂದ ಯವ್ವ? 30 ವರ್ಷ ಆತಪ್ಪ. 30 ವರ್ಷ ಯವ್ವ. ಕಾಲ್ ಮುಟ್ಟು ನಮಸ್ಕಾರ ಮಾಡೋದು ನಿಮ್ಗೆ ಯಾಕೆ ಹೇಳ? ಅಷ್ಟು ಜನಕ್ಕೆ ಒಂದು ಆಶೀರ್ವಾದ ಮಾಡ್ಬಿಡತ್ತೆ ಇರ್ಲಿ. ಈಗ ಯವ್ವ, ಅನ್ನ, ವಿದ್ಯೆ, ಬಟ್ಟಿ ಐತಲ್ಲ, ಅದನ್ನ ಮೀರಿದ್ದು ಏನ್ರ ಐತನ ಜಗತ್ತಿನಾಗ? ಏನಿಲ್ಲಪ್ಪ, ಏನಿಲ್ಲ. ಏನಿಲ್ಲಪ್ಪ. ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಏನಿಲ್ಲ ಈ ಜಗತ್ತಾಗ. ಈಗ ನಾವ್ ಎಷ್ಟು ಬದುಕಿದ್ರನ್ನ ಒಂದ್ ದಿವಸ ಹೋಗ್ಲೇಬೇಕ. ಏನು ತಗೊಂಡ್ ಹೋಗೋದಿಲ್ಲಪ್ಪ. ಒಳ್ಳೇದು ಕೆಟ್ಟದು. ಜೋಳಕ್ಕೆ ದುಡ್ದೀನಿ. ರೊಕ್ಕ ಇದ್ದಿಲ್ಲ ಅವಾಗ. ದೊಡ್ಡಜ್ಜರು ಇದ್ರಲ್ಲ, ದೊಡ್ಡಜ್ಜರು ಇದ್ದತ್ನಾಗ ರೊಕ್ಕ ಇದ್ದಿಲ್ಲ. 1 ಸೇರ್ ಜೋಳ ಕೊಡ್ತಿದ್ರಪ್ಪ. 1 ಸೇರ್ ಜೋಳ? ಜೋಳ. ಅವಾಗ ಎಷ್ಟು ಹುಡುಗರು ಇರ್ತಿದ್ವು? ಎಷ್ಟು ಅಡಿಗೆ ಮಾಡ್ತಿದ್ರಿ? ದಸರಾದಾಗ ಒಂದು 600 ಮಂದಿ 800 ಮಂದಿ ಇಷ್ಟ ಇದ್ರಪ್ಪ ಅವಾಗ ದಾಸೋಹಕ್ಕೆ. ಯಪ್ಪ ಊರನ್ ರೊಟ್ಟಿ. ಯಪ್ಪ ಊರನ್ ರೊಟ್ಟಿ ತಗೊಬರೋದು, ಹುಡ್ರಿಗೆ ಕೊಡೋದು, ಸಂಗಟಿ ಮಾಡೋದು, ಉಳ್ಳಿ ಕಟ್ ಮಾಡೋದು. ಯಪ್ಪ ಇದೆಲ್ಲ ಮಾಡಿ ದೊಡ್ಡ ನಡೆಸ್ಯಾರ. ಈಗ ಕಷ್ಟ ಕಾಲ ಅವಾಗ ಯಪ್ಪ ರೊಕ್ಕ ಇದ್ದಿಲ್ಲ ಅವಾಗ. ಇಲ್ಲಪ್ಪ. ಆ ರೊಕ್ಕ ಇಲ್ಲದಕ್ಕೆ ನಮ್ಗೆ 2 ಸೇರ್ ಜೋಳ ಕೊಡ್ತಿದ್ರು ದಿವ್ಸಕ್ಕೆ. 3 ಸೇರ್ ಚಜ್ಜಿ ಕೊಡ್ತಿದ್ರಪ್ಪ. ನಾವು ರೊಕ್ಕಕ್ಕೆ ದುಡ್ಲಿಲ್ಲ. ಜೋಳಕ್ಕೆ ದುಡ್ದೀವಿ, ಚಜ್ಜಿಗೆ ದುಡ್ದೀವಿ, ಸಂಗಟಿ ತಿಂದೀವಿ, ಮಜ್ಜಿಗೆ ಹಾಲು ಉಂಡೀವಿ ಯಪ್ಪ. ಅಲ್ವಾ? ಈಗ ನೋಡಿದ್ರೆ ಏನನ್ಸುತ್ತ? ದೊಡ್ಡದಪ್ಪ. ದೊಡ್ಡದು ದೊಡ್ಡ ಪ್ರಭಾವ ಇದು. ಯಪ್ಪ ನಮ್ಮ ಸಣ್ಣ ಅಜ್ಜಾರಿಗೆ ಒಂದು ಇಟ್ಟಿದ್ರು. ಈ ಅಜ್ಜಾರ ಆವಾಗಲಿದ್ದ ಅಜ್ಜಾರ ಅಂತಾರ, ನಾನು ಇಟ್ಟಿದ್ದೆ ಆವಾಗಲಿದ್ದ ಅಂಜಿನಮ್ಮ ಅದಾಳ ಅಂತಾರೆ. ಹೌದಾ? ಅಂತಾರಪ್ಪ. ಯವ್ವ, ನನಗೆ ನಿಂದೊಟ್ಟು ಕತೆ ಹೇಳು. ನಿಮ್ಮ ಅವನ ಹೆಸರೇನು ಯವ್ವ? ನಮ್ಮ ಅವನ ಹೆಸರು ಹನುಮಮ್ಮ. ನಿಮ್ಮ ಅಪ್ಪನ ಹೆಸರು? ಹುಲ್ಗಪ್ಪ. ಹುಲ್ಗಪ್ಪ. ಎಷ್ಟು ಜನ ಮಕ್ಕಳು ನೀವು? ನಾವು 4 ಮಂದಿ ಹೆಣ್ಮಕ್ಳಪ್ಪ, 3 ಗಂಡ್ಮಕ್ಳು. 4 ಮಂದಿ ಹೆಣ್ಮಕ್ಳು. 7 ಮಂದಿ ಮಕ್ಕಳು. ಒಬ್ಬಕ್ಕೆ ಸತ್ತಾಳ. 8 ಮಂದಿ ಅಪ್ಪ. 8 ಮಂದಿ. ಹೆಂಗ ಅವಾಗಿನ ಕಾಲ ನಿಮ್ಮವ್ ಏನ್ ಮಾಡ್ತಿದ್ಲು? ಅಪ್ಪ ಏನ್ ಮಾಡ್ತಿದ್ರು? ಹೆಂಗ? ಯಪ್ಪ ಕಲ್ಲು ಹೊಡಿತಿದ್ದ ಅಪ್ಪ. ಕಲ್ಲು ಹೊಡಿತಿದ್ದ? ಕಲ್ಲು ಹೊಡಿತಿದ್ದ. ನಮ್ಮ ಹೊಲ್ದಾಗ ಮಾಡ್ತಿದ್ಲು. ಹೊಲ್ದಾಗ ಎಷ್ಟು ಕೂಲಿ ಅವಾಗ? ಅವಾಗ ಯಪ್ಪ 12 ಅಣೆ 8 ಅಣೆ. 12 ಅಣೆ 8 ಅಣೆ. ಅದ್ರಾಗ ಜೀವನ ಹೆಂಗದ ಅದ್ರಾಗ ಮಾಡೋದು? ಅವ್ರು ಹೆಂಗ್ ಮಾಡಿದ್ರೆ ಏನಪ್ಪ ಅಲ್ಲ? ಹೆಚ್ಚಿಂದಪ್ಪ ಅವ್ರದ್ದು. ಅಲ್ಲಮ್ಮ, ನಾನು ಅದನ್ನ ಅಂತೀನಿ. ಹೌದ್ರಿ. ಈಗಿನವ್ರದ್ದು ಈಗ ಜೀವನ ಮಾಡೋದು ದೊಡ್ಡದಲ್ಲ. 8 ಮಕ್ಕಳನ್ನ ಕಟ್ಕೊಂಡು ಅವಾಗ ಮಾಡಿದ ಜೀವನ ದೊಡ್ಡದಪ್ಪ. ಅರಿವಿ, ಹಂಚಿಡಿ, ಹಬ್ಬ ಹರಿದಿನ, ಒಳ್ಳೇದು ಕೆಟ್ಟದ್ದು ಹೌದಪ್ಪ ಎಲ್ಲ ಮಾಡಿದ್ರಲ್ಲ. ಈಗ ಯಾಕೆ ಹಿಂಗಾಗಿ ನಾವು? ಇದು ಕರೆಂಟಿಂದ ತಿಂದು
ಕರೆಂಟಿನ ತಿಂದು ಹೌದಪ್ಪ. ಹಾ ಹಿಂಗ ಎಣ್ಣೆ ಹೊಡೆದದ್ದು ಹಾ ಕರೆಂಟಿಂದು ಹಾ ಎಲ್ಲ ತಿಂದು ಹಿಂಗಾಗಿವಪ್ಪ ನಾವು. ಎಲ್ಲವೂ ತಿಂದು ಹಿಂಗಾಗಿವಿ. ಹಾ ಈಗ ನೋಡ, ಈಗ ಈ ವೈಭವ ಹೌದು, ಆ ವೈಭವ ಎರಡೂ ನೋಡ್ರಿ. ಎರಡು ನೋಡಿ, ಎರಡೂ ನೋಡಿದ್ರಿ. ಎರಡು ನೋಡಿ. ಹಾ ಅದ್ಭುತ. ದೊಡ್ಡ ಅಜ್ಜಾರು ಇದ್ದತ್ನಾಗ ಹಾ ಅಲ್ಲಿತ್ತಪ್ಪ ಇದು. ಎಲ್ಲಿತ್ತು? ಅಲ್ಲಿ ಮುಂದ ಹಾ. ಅಲ್ಲೇ ಮಡತಲ್ಲ. ಹಾ ಈಗ ಈ ಸಣ್ಣ ಅಜ್ಜಾರು ಬಂದಾಗ್ಲಿದ್ದ ಇದು ದೊಡ್ಡದಾಗೈತಿ ಇಲ್ಲಿ. ಹಾ ಈಗ ಅವಾಗಿಂದ ಹೇಳ್ತಿದ್ರಿ ನೀವು ಏನು 600 ಮಂದಿ ಬರೋರು ಬೇರೆ ಬೇರೆ ಇದರಿಂದ ಇರೋವಷ್ಟ ಇರ್ತಿತ್ತ ಮಠದಾಗ ಅಷ್ಟಾದ್ರೆ ಅವಾಗ ಇರ್ತಿತ್ರಿ. ಇರ್ತಿತ್ತು. ಲಾರಿ ಬಂದು ಬೀಳ್ತಿತ್ತಪ್ಪ. ಅವಾಗನ ಬೀಳ್ತಿತ್ತು. ಓಕೆ. ಹಾ ಈಗ ನೀವು ಎಷ್ಟು ಜನ ಇದ್ರಿ ಅಡಿಗೆ ಮಾಡಕ್ಕೆ? ನಾವು ಅಡಿಗೆ ಮಾಡೋದಿಲ್ರಿ. ನಾವು ಜೋಳ ಹಾಸನ ಮಾಡೋದು, ಹಾ ಖಾರ ಪುಡಿ ಜೀನಿಗೆ ಹಾಕೋದು. ಯಪ್ಪ ಜೀನ್ ಅಲ್ಲೇ ಇತ್ತು, ಎಲ್ಲದ ಅಲ್ಲೇ ಮಾಡಿದ್ರು. ಅವ್ರು ಅಡಿಗೆ ಮಾಡೋರು ಬ್ಯಾರೆ ಇದ್ರಿ. ಅವಾಗ ಒಲಿ ಮೇಲೆ ಮಾಡ್ತಿದ್ರಪ್ಪ. ಈಗ ಅವು ಏನೋ ಬಯಲೇರಿ ಬಂದವ, ಕರೆಂಟಿನ ಮೇಲೆ ಮಾಡ್ತಾರ. ಅವಾಗ ಎಲ್ಲದು ದಬ್ರಿ ಮೇಲೆ ಕಟ್ಟಿಗೆ ಇಟ್ಟ ಮಾಡೋದು. ಓಕೆ. ಈಗ ನೀವು 7 ಜನ ಮಕ್ಕಳು ಅಂದಿರಲ್ಲ, ನಿಮ್ಮನ್ನ ಇಲ್ಲಿ ನಿಮ್ಮವ್ ತಂದು ಬಿಟ್ಟೋದಲ್ಲ ನಾವು ಮಠಕ್ಕೆ? ಇದ ಊರ್ರಿ ನಮ್ಮ ತವ್ರ ಮನೆ. ಇದ ಊರು. ಇಲ್ಲೇ ನಾನು ಸೇರ್ಕೊಂಡೇನಿ ಮಾಡಿದಾಗ. ನಾನು ದಿವಸ ಹೋಗ್ತೀನಿ, ದಿವಸ ಬರ್ತೀನಿ. ಹೌದಾ? ಇಲ್ಲೇ ಮನೆ ನಮ್ಮವು ಶಾರದಾ ಟಾಕೀಸ್ತಲ್ಲಿ. ಸೇರಿದ್ರಿ. ಈಗ ಅವಾಗ ನೀವು ಸಣ್ಣರಿದ್ದಾಗ ಅಜ್ಜಾರ ನೋಡಿರಲ್ಲ, ಅವಾಗ ಏಟಿದ್ರಿ ಇವರು? ನೀವು ಈ ಸಣ್ಣದಾರೇನ್ರಿ? ಈಗ ಹೀಗಿರಾದಾರ ಸಣ್ಣರ್ಗ ಈಟಿದ್ರ ನೋಡ್ರಿ. ಈಟಿದ್ರ ಬರ ಇಲ್ಲಿ. ಈಟಿದ್ರ ಇಟ್ಟಿದ್ರ ನಮ್ ದೊಡ್ಡಜ್ಜಾರ ಎಲ್ಲದು ಸಾಲಿ ಕಲಿಸ್ಯಾರಪ್ಪ. ಎಲ್ಲೆಲ್ಲ ದೂರ ದೂರ ಹೋಗಿ ಕಲ್ತು ಬಂದಾನೆ ಅಂತ. ಮಹಾರಾಷ್ಟ್ರ ಎಲ್ಲದು, ದೇಶ ಎಲ್ಲದು ಕಲಿಸಿ ಬಂದಾನ. ತಿರುಪತಿ ಎಲ್ಲಲ್ಲಿ ಹೋಗ್ಯಾನ್ರಿ. ನೀವು ಊಟ ಗೀಟ ಮಾಡಿ ಕೊಡ್ತಿದ್ರಿ? ನಿಮ್ಮ ಕೈಯನ್ ತುತ್ತು ಉಣಿಸಿರಿ? ಆತ ಉಂಡನ್ರಿ. ಎಲ್ಲದು ಬೀಸೆ ಮಾಡ್ತಿದ್ರು ದೊಡ್ಡಜ್ಜರಿಗೆ ನಾವು. ಅವಾಗ ಕುಟ್ಟಿ ಬೀಸಿ ಮಾಡ್ತಿದ್ರು. ಹೌದಾ? ಹೌದ್ರಿ. ಓಕೆ. ಅವಾಗೆಲ್ಲ ಹಂಗಾರಿ. ಓಕೆ. ಮಕ್ಕಳಿದ್ರೆ ಅವಾಗ ಸ್ಕೂಲ್ ಮಕ್ಕಳು ಅವಾಗ ಶಾಲೆ ಇತ್ತ ಓದಕ್ಕಿದ್ದ? ಇತ್ರಿ. ಎಷ್ಟು ಮಂದಿ ಇದ್ರು ಹುಡುಗರು? ಬಹಳ ಮಂದಿ ಇದ್ರು. 800 ಹುಡುಗರು ಇದ್ರು ಅಲ್ಲೇ. ಹೌದಾ? ಹಾಸ್ಟೆಲ್ ಆಗಿದ್ದಿಲ್ಲಪ್ಪ. ಹಾಸ್ಟೆಲ್ ಇರ್ಲಿಲ್ಲ? ಇದ್ದಿಲ್ರಿ. ಹಾಸ್ಟೆಲ್ ಇದ್ದಿಲ್ಲ, ಕಾಲಿದ್ದಷ್ಟ ಇತ್ತು. ಎಲ್ಲದು ವ್ಯವಸ್ಥೆ ಇತ್ತು. ಅಯ್ಯ ಅವಾಗಿಂದು ಬಾರಿ ಅಪ್ಪ. ಈಗ ರೊಕ್ಕ ಜಗ್ಗೈತೆ, ಜಗ್ ಮಂದಿ ಕೊಡ್ತಾರ ರೊಕ್ಕ ಅಪ್ಪ. ಅವಾಗ ದುಡ್ಡು ಇದ್ದಿಲ್ಲ, ಈಗ ದುಡ್ಡು ಐತೆ. ಈಗ ನಮ್ಮ ಅಜ್ಜರು ಅವಾಗ ಅಮಾಸಿಗೊಮ್ಮೆ ಅನ್ನ, ಅಮಾಸಿಗೊಮ್ಮೆ ಉಗ್ಗಿ ಮಾಡ್ತಿದ್ರು. ಹೌದಾ? ಈಗ ದಿವ್ಸ ಉಗ್ಗಿ ಮಾಡ್ತಾರ, ದಿವ್ಸ ಎಲ್ಲದು ಹಾಕೈತಿ. ನಮ್ಮ ಅಜ್ಜರು ಎಲ್ಲದು ಮಾಡಿಸ್ತಾರ ಈಗ. ನಮ್ಮ ಸಣ್ಣ ಅಜ್ಜರು ದೊಡ್ಡ ಅಜ್ಜರು ನಮ್ಮ ಅಜ್ಜರು ಈಗ. ಭಾರಿ ಅಪ್ಪ. ನಮ್ಮಪ್ಪ ಪುಣ್ಯವಂತ. ಆ ಸಂಗಟಿ ಅಂತ ತಿಂತಾರಂತಂದಪ್ಪ ನಮ್ಮಪ್ಪ. ಈಗ ದಿವಸ ಅನ್ನ ಬುಂದೇವು ಎಲ್ಲದ ಚಪಾತಿ ಎಲ್ಲ ಮಾಡಿಸ್ತಾನ ಹುಡ್ರಿಗೆ. ಇಡ್ಲಿ ಒಗ್ಗರಣೆ ಇಂಥದಿಲ್ಲ ನಂಗಿಲ್ಲ ಈಗ ಹುಡ್ರಿಗೆ. 6,000 ಜನ ಅದಾರ ಈಗ. 6,000 ಮಂದಿಗೆ ಅವ್ರು ಕೇಳಿದ್ದು ಬ್ಯಾಡ ಅನ್ನೋದಲ್ಲ ಅಜ್ಜ. ಹಂಗೈತ್ರಿ. ಆ ಹುಡುಗರನ್ನ ಕೇಳ್ತಾರಂತ ಏನ್ ಬೇಕು ನಿಮ್ಗ ಅಂತಾರ್ರಿ. ನೀವು ಚೆನ್ನಾಗಿ ಊಟ ಮಾಡಿದ್ರಿಲ್ಲ, ನಿಮ್ಗೆ ಬೇಸ್ ನೀಡಿದ್ರಿಲ್ಲ, ಬೇಸ್ ಊಟ ಮಾಡ್ತಿರಲ್ಲ, ಏನೇನ್ ತಿಂದ್ರಿ ಏನೇನಿಲ್ಲ ಅಂತ ಎಲ್ಲ ಕೇಳ್ತಾನ ನಮ್ಮಪ್ಪ. ನಮ್ಮಪ್ಪನ ದೊಡ್ಡದಪ್ಪ. ಎಷ್ಟಂತ ಹೇಳಕ್ ಆಗದಲ್ಲ ನಮ್ಮಪ್ಪನ. ಆದ್ರೂ ನಿನ್ ಸೇವನು ದೊಡ್ಡದವ. 30 ವರ್ಷ ಆತ್ರಿ ನಾನು ಸೇವೆ ಮಾಡಕ್. ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಬರಗಾಲ ಬಿತ್ರಿ, ಜೋಳ ಕೊಡ್ಲಿಲ್ಲ. ಜೋಳ ಬರ್ಲಿಲ್ಲ, 18 ರೂಪಾಯಿಗೆ ದುಡ್ದಿನಿ ನೋಡ್ರಿ. 18 ರೂಪಾಯಿಗೆ ತಿಂಗಳಿಗೆ? ದಿವಸ 18 ರೂಪಾಯಿ ಕೊಡ್ತಿದ್ರು. 18 ರೂಪಾಯಿ. ಅವಾಗ್ಲಿದ್ದ 20 ರೂಪಾಯಿ, 1 ರೂಪಾಯಿ ಏರ್ಸ್ತಿದ್ರು 1 ವರ್ಷಕ್ಕ. ಅವಾಗ 100 ದನ ಇದೆಲ್ಲ ಕಾಯ್ಕೊಂಡ್ ಹೋಗಿವಿ ನೋಡ್ಯಪ್ಪ ನಾವು. ದನ ಇದ್ವು ಅವಾಗ? ದನ ಇದ್ದು 100 ದನ ಇದ್ದು. ಎಮ್ಮೆ, ಆಕಳ, ಓರಿ ಎಲ್ಲ ಇದ್ದು. ಇದಷ್ಟು ಕಾಯ್ಕೊಂಡ್ ಹೋಗಿದ್ವಿ ನಾವು. ಇದಷ್ಟು ಹೊಲ. ಹೈನಾಗಿನ ಏನ್ ಮಾಡ್ರಿ ಅವಾಗ? ಅಯ್ಯ ಮಜ್ಜಿಗೆ ಮಾಡ್ತಿದ್ರು ಮಕ್ಕಳಿಗೆ. ಮಜ್ಜಿಗೆ, ಮೊಸರು ಎಲ್ಲ ಮಾಡ್ತಿದ್ರಪ್ಪ.
ಹಾಲು ತುಪ್ಪ ಅಮಾಸಿಗೊಮ್ಮೆ ಎಲ್ಲರಿಗೂ ಹುಡ್ರಿಗೆ ಎಲ್ಲ ಮಾಡ್ತಿದ್ರು. ಅವಾಗನು ಬಿಟ್ಟಿಲ್ಲ. ದೊಡ್ಡ ಅಜ್ಜಾರು ಇದ್ರೂ ಬಿಟ್ಟಿಲ್ಲ. ಎಷ್ಟು ಜನ ಯಾವ ನಿಮ್ಮ ಮಕ್ಕಳು? ನನಗಿಬ್ಬರು ಹೆಣ್ಮಕ್ಳಪ್ಪ. ಇಬ್ರು ಹೆಣ್ಮಕ್ಳು, ಇಬ್ಬರನ್ನು ಕೊಟ್ಟು ಬಿಟ್ಟೀನಿ. ತವ್ರ ಮನೆಗೆ ಒಬ್ಬಕಿನ ಕೊಟ್ಟೀನಿ, ಒಬ್ಬಕಿನ ಕಡೆಯಲ್ಲ ಕೊಟ್ಟೀನಿ. ಆಕೆ ತಕ್ಕ ತವ್ರ ಮನೆಗೆ ಕೊಟ್ಟಿನಲ್ಲ, ಹಿರಿಯಕಿ ತಕ್ಕ ಇದೀನಿ ನಾನು. ಕೇಳಿಸ್ಕೊಂತ ಇದಾರೇನಪ್ಪ ಕತಿನ? ಇದು ನಿಮಗೆ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಅವಾಗ ನೋಡು, ಅವಾಗ ಇದ್ದವ್ರಿಗೆ ಬಂಗಾರ ಆಗಿತ್ತಲ್ಲ, ಈಗ ನಿಮ್ಗೆ ಏನ್ ಬೇಕದು ಸಿಕ್ಕತಿ. ಈಗ ಅದು ಅದು ತಿಂದಿದ್ದ ಬೇರೆ ಅಪ್ಪ ನಾವು. ಈಗ ಬಂಗಾರ ತಿಂದ್ರನ ಏನು ಉಪಯೋಗಿಲ್ಲಪ್ಪ. ಅವಾಗ ಎಣ್ಣೆ ಹೊಡ್ಲಾರ್ದು ಸರ್ಕಾರಿ ತಿಂದಿವಿ ಯಪ್ಪ, ಕರೆಂಟ್ ಇಲ್ಲದ್ದು ಕೂಳು ತಿಂದಿವಿ. ಈಗ ಎಲ್ಲದ ಕರೆಂಟಿಂದ ಎಲ್ಲ ಎಣ್ಣೆ ಹೊಡೆದದ್ದು. ಏನ್ ತಿಂದ್ರು ಬಂಗಾರ ತಿಂದ್ರನ ಏನು ಉಪಯೋಗಿಲ್ಲ. ಏನಪ್ಪ, ಅವಾಗಿಂದ ನಮ್ಗೆ ಸಗತಿ ಯಪ್ಪ. ಅವಾಗಿಂದ ನಮ್ಗೆ ರಬ್ಬಳಿಗೆ ಮಜ್ಜಿಗೆ ಉಳ್ಳಿ ಕಟ್ಟು ತಿಂದಿದ್ದ ನಮ್ಗೆ ಸಗತಿ. ಇದು ಏನ್ ತಿಂದ್ರ ನಮ್ಗೆಲ್ಲ. ಅಜ್ಜ ಅವಾಗೇನು ಓದೋದು ಹೇಗೆ ಮಾಡ್ತಿದ್ರು? ಊಟ ಆಗ್ತಿತ್ತು? ಓದೋ ವಿದ್ಯಾಭ್ಯಾಸ ಹೆಂಗಿತ್ತು? ಸಣ್ಣ ಅಜ್ಜ ಬೇಸಿತ್ರಿ, ದೊಡ್ಡ ಬೇಸಿ ಮಾಡ್ಯಾರ್ರಿ ಅವಾಗ. ಏನ್ ಮಗ್ಳು ಕುಂದಿಸ್ಕೊಂಡು ಹೇಳಾರ ಇವ್ರನ್ನ? ಇವ್ರಿಗೆ ಇತ್ರಿ, ಇದು ಸಾಲಿ ಇತ್ತು. ದೊಡ್ಡ ಅಜ್ಜಾರು ಸಣ್ಣ ಅಜ್ಜಾರಿಗೆ ಏನ್ ಹೇಳಾರು ಅಂದೆ? ಅಯ್ಯದ ಹೌದು, ಅವ್ರದ್ದು ಭಾರಿ ರೀ. ನಾನು ಎರಡೇ ಭಾಷೆ ಕಲ್ತೀನಿ, ನೀನು ಎಷ್ಟು ಭಾಷೆ ಅದಾವ ಅಷ್ಟು ಭಾಷೆ ಕಲಿಬೇಕಂತ ಕಲಿಸ್ಯಾನ. ದೊಡ್ಡ ಅಜ್ಜಾರ ನಮ್ಮ ಸಣ್ಣ ಅಜ್ಜಾರಿಗೆ ಎಲ್ಲ ಇದ್ದೇ ಕಲಿಸೋಗೇನಪ್ಪ. ಅವ್ರ ಬುದ್ಧಿ ಮುಂದೆ ಯಾರ್ದೈತ್ರಿ ಅಪ್ಪ. ನಾವು ನಮ್ಮ ಮನೆಗೆ ಬಂದ್ರ ಓಣ್ಯಾಕ 11 ರೂಪಾಯಿ ಕೊಟ್ರ ಬಂಗಾರ ನಮ್ಮ ಅಪ್ಪಗ ದೊಡ್ಡ ಅಜ್ಜಾರಿಗೆ. ನಾವು ಬಡವರು, ನಿಮ್ದಿನ್ನ ಗವಿಸಿದ್ದಪ್ಪ ಕೊಟ್ಟಿಲ್ದೇನ ಅಂತಿದ್ ನಮ್ಗೆ. ಒಬ್ರು 50 ರೂಪಾಯಿ ಇದ್ದಾರ, 50 ರೂಪಾಯಿ ಕೊಟ್ರ ಬಂಗಾರ ನಮ್ಮ ಅಪ್ಪಗ ಅವಾಗ ರೊಕ್ಕ. ಅದರಂತೆ ಜೀವನ ಮಾಡ್ಸ್ಯಾನ ನಮ್ಮ ದೊಡ್ಡ ಅಜ್ಜಾರು. ಎಲ್ಲ ಗೊತ್ತೈತಪ್ಪ ನಮಗೆ. ಇವಾಗ ಕೋಟಿಗಟ್ಲೆ ಕೊಟ್ರನ್ನ ಇದು ಸಾಲ್ವಲ್ದು ನಮ್ಮ ಅಪ್ಪಗ. ಅಷ್ಟು ಇದಾಗಿಬಿಟ್ಟೈತಿ. ತಿಂಗಳಿಗೆ ಅವನು 18 ಲಕ್ಷ ಹೋಗತ್ತೋ 20 ಲಕ್ಷ ಹೋಗತ್ತೆ ತಿಂಗಳಿಗೆ. ಬೇರೆ ನಮ್ಮಂತರ ಕೊಡಾಕ ಬೇರೆ ನಮ್ಮಂತರ್ನ ಇಟ್ಬಿಟ್ಟಾನ. ಗೇಟಿಗೆ ಒಬ್ಬರನ್ನ 15,000 20,000 ಒಬ್ಬೊಬ್ಬರಿಗೆ ನಮ್ಮ ಅಪ್ಪ. ಅವಾಗ ನಮ್ಮ ದೊಡ್ಡಜ್ಜರಿಗೆ ಒಬ್ಬತ್ತನ ಶಂಕರ ಅಜ್ಜ ತಮ್ಮ, ಆತೊಬ್ಬತ್ತ ಇದ್ದ ಇಡೀ ಮಠಕ್ಕ. ಅವರು ತೀರ್ಕೊಂಡ್ರಪ್ಪ, ಶಂಕರ ಅಜ್ಜರು ತೀರ್ಕೊಂಡ್ರು, ಎಲ್ಲರೂ ತೀರ್ಕೊಂಡ್ರ. ಏನೇನು ಸಾವು ನೋಡಿದ್ರಿ, ನೋವು ನೋಡಿದ್ರಿ? ಎಲ್ಲ ನೋಡಿನಪ್ಪ, ಎಲ್ಲ ನೋಡಿನಿ. ಚಂದಾಗಿ ನನ್ನ ಏನು ನೋವು ಇಲ್ದಂಗ ಕರ್ಕೊಂಡ್ ಬಿಡ್ಬೇಕು. ಸಾಧ್ಯವೇ ಇಲ್ಲ. ಇನ್ನು ಇಲ್ಲಿ ಹುಡುಗರಿಗೆ ಇಲ್ಲಿ ಅಡಿಗೆ ಮಾಡ್ಬೇಕು, ಅವ್ರಿಗೆ ಉಣಿಸ್ಬೇಕು. ದೊಡ್ಡ ಕಾರ್ಯ ಇನ್ನು ಮುಂದೈತಿ ಯಪ್ಪ. ನಾನು ಇದನ್ನ ನೋಡ್ರಿ ಈಗ ಬೇಡ್ಕೊಳದ 60 ವರ್ಷ ಅಪ್ಪ ಈಗ ನನ್ಗ. 60 ವರ್ಷ ಏನ್ ದೊಡ್ಡದಲ್ಲ, ಇನ್ನು ಸೆಂಚುರಿ ಹೊಡಿತಿ. ಶತದಿನೋತ್ಸವ ಆಚರಿಸ್ಲಿ. ಭಾಳ ಖುಷಿ ಆತವ ನೀನು ಮಾತಾಡ್ಸಿ. ಅದಕ್ಕಂತ ಹೇಳಿದೆ, ಅವಾಗಿನ ಹಿರಿಯರು ಇದನ್ನೆಲ್ಲ ನಮ್ಗೆ ಹೇಳೋರೇ ಇಲ್ಲ. ಅಜ್ಜಾರು ಸಣ್ಣರಿದ್ದಾಗ ಹೆಂಗಿದ್ರು, ಏನು ಮಾಡ್ತಿದ್ರು, ಹೇಗೆ ಅವ್ರ ವಿದ್ಯಾಭ್ಯಾಸ ಇತ್ತು. ಅವರು ಅಷ್ಟು ಇದನ್ನ ಮಾಡ್ಯಾರ್ರಿ ದೊಡ್ಡಜ್ಜರು. ಇವರು ಅವ್ರಕ್ಕಿಂತ ನಾನು ಒಂದು ಕೈ ಮಾಡಿದ್ರೆ ನೀನು 2 ಕೈ ಮಾಡ್ಬೇಕಪ್ಪ ಅಂತಂದು ಮಗ್ಗ ಹೇಳಿ ಹೋಗ್ಯಾನ ದೊಡ್ಡಜ್ಜರು ಈ ಅಪ್ಪಗ. ಆತಪ್ಪ, ನಾನು ನೀನು ಹಂಗೆ ಹೇಳ್ತೀನಿ ಅಂತಂದು ಅದರಂತೆ ಮಾಡ್ಯಾನ. ಆತ 1 ಕೈ ಮಾಡಿದ್ರೆ 2 ಕೈ ಮಾಡ್ಯಾನ ನಮ್ಮ ಅಪ್ಪ. ಹಂಗ ಭಾರಿ ಮಾಡ್ಯಾನಪ್ಪ. ನಮ್ಮ ಅಪ್ಪಂದು ಒಂದು ಮಾತು ಹುಸಿ ಇಲ್ಲ. ಕಾಲಿಟ್ರೆ ಚಲ ಆಕೈತಿ, ಮಾತಾಡಿದ್ರೆ ಚಲ ಆಕೈತೆ ನಮ್ಮ ಅಪ್ಪಂದು. ತುಪ್ಪ ಹಾಕಿ ಚಪಾತಿ ಮಾಡಿ ಕೊಟ್ಟಾನ ಇವ್ರಿಗೆ ಮೊನ್ನೆ. ಯಾರಿಗೆ? ಇವ್ರಿಗೆ ಸಾಲಿ ಹುಡ್ರಿಗೆ 6,000 ಮಂದಿಗೆ ಬೆಣ್ಣೆ ದೋಸೆ ಮಾಡಿ ಕೊಟ್ಟನ. ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ, ಕೇಳ್ರಿ ಅವ್ರನ್ನೆಲ್ಲರನ್ನ. ಹೌದಾ? ಅವರ ಕೈಯಾರೆ ಅಯ್ಯೋ ಬಂದು ಕಲ್ತು ಬಿಡ್ತಾನೆ. ಮತ್ತೆ ಅಂಥದ್ದು ಮಾಡ್ಬೇಕಂದ್ರೆ ಆತ ಬಂದು ಅಲ್ಲಿ ಕೈ ಇಡಲೇಬೇಕು ನಮ್ಮಪ್ಪ. ಅದನ್ನೇನೋ ಉರ್ಫು. ಅಯ್ಯ ಭಾರಿ ಅಪ್ಪ, ಭಾರಿ ಖುಷಿ ಆತವ. ಆಯ್ತು, ಭಾಳ ಖುಷಿ ಆಯ್ತು. ಯಾವ ಊರಪ್ಪ? ನಮ್ದು ಬೆಂಗಳೂರವ.
ಅಜ್ಜಂದು ಹಿಂಗ ಎಲ್ಲರಿಗೂ ತೋರ್ಸಾಕತ್ತೀವಿ ಮಾಡಿ ಈಗ ನಿಮ್ಮಂತ ಹಿರಿಯರನ್ನ ಹುಡುಕ್ತಾ ಇದೀವಿ. ಹೌದು ಇನ್ನು ಯಾರು ಹಳಬರಿದ್ರೆ ನನ್ಗೆ ಹೇಳ್ರಿ. ಯಾರಿಲ್ರಿ ಆಳ್ಬರ್ ನಾನು ಒಬ್ಬಕ್ಕೆ. ಸಿಕ್ಬಿಟ್ರಲ್ಲ ಇನ್ನೇನು ಮುಗ್ದ ಹೋತ. ನೋಡೋ ಸರಿನಪ್ಪ ಯಾರಿಲ್ಲ ಆಳ್ಬರ್ ನಾನು ಒಬ್ಬಕ್ಕೆ. ಎಲ್ಲರೂ ತಿರ್ಕೊಂಡ್ರಪ್ಪ ನಮ್ಮ ಒಂದು 6 ಮಂದಿ ಇದ್ವಿ ನಾವು ಅವಾಗ. ಆತು ತಿರ್ಕೊಂಡ. ಅಜ್ಜ ಮಾತಾಡ್ಸ್ತಾರ ಈಗ. ಅಜ್ಜ ನನ್ನ ಮೇಲೆ ಬೆಲೆ ಜೀವಪ್ಪ. ನನ್ನ ಮೇಲೆ ಬೆಲೆ ಜೀವ. ಹೌದಾ? ಹೌದು. ಈಗ ನಿಮ್ಮಂತರ ಅದ್ರಲ್ಲ ನಾನು ಕಂಡು ಬಿಟ್ರ ನಾನು ಇಟ್ಟಿದ್ದೆ ಆಂಜನೇಯ ಮಂಗಾದವ್ ನೋಡಂತಾರೆ ಅಂತಾರಪ್ಪ.